ಬಾಗಲಕೋಟೆ ಉಪಸಮರದಲ್ಲಿ ಕಾಂಗ್ರೆಸ್ ಟಿಕೆಟ್ ಆಯ್ಕೆಯ ಕಗ್ಗಂಟು ಮಾರ್ಚ್ 20ರಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತೇನೆ. ನಾಮಪತ್ರ ಸಲ್ಲಿಕೆ ಮಾಡೋ ಬಗ್ಗೆ ಮಹಾದೇವಿ ಮೇಟಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಮೇಟಿ ಕುಟುಂಬದ 4 ಮಕ್ಕಳಿಗೆ ಸಿಎಂ ಸಿದ್ದರಾಮಯ್ಯ ಬುಲಾವ್ ಕೊಟ್ಟಿರೋದು. ಟಿವಿ5 ಕನ್ನಡದ ಜೊತೆಗೆ ಮಹಾದೇವಿ ಮೇಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೇನೆ. ನಮ್ಮ ಕ್ಷೇತ್ರದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಕ್ಷೇತ್ರದ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ ಅನ್ಯಾಯ ಆಗುತ್ತೆ. ನಮ್ಮ ಹಿರಿಯ ಅಣ್ಣ ಮಲ್ಲು ಮೇಟಿಗೆ ಟಿಕೆಟ್ ನೀಡಿದ್ರೆ ಸ್ವ ಇಚ್ಛೆಯಂತೆ ಅಧಿಕಾರ ನಡೆಸೋಕೆ ಸಾಧ್ಯ ಇಲ್ಲ. ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟರೆ ಜನರ ಬೆಂಬಲ ಇದೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವ್ಯಕ್ತಿ ಮುಖ್ಯ ಅಲ್ಲ, ಕಾಂಗ್ರೆಸ್ ಟಿಕೆಟ್ ಇರುತ್ತೆ, ಜನ ಬೆಂಬಲ ಇರುತ್ತೆ, ಅವ್ರಿಗೆ ಕೊಟ್ರೆ ಮಾತ್ರ ಕಾಂಗ್ರೆಸ್ ಬರುತ್ತೆ. ಇಟ್ಕೊಂಡ ಕಾಂಗ್ರೆಸ್ ಟಿಕೆಟ್ ತಮ್ಮ ಬೇಕಾದ ಆಪ್ತನ ಬೇಕಾದವ್ರಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಏನ್ ಬರುವುದಿಲ್ಲ. ಇಲ್ಲಿ ಅದು ಕಟ್ಟಿಟ್ಟು ಬುತ್ತಿ. ಇಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿರುವಂತದ್ದು. ಅದರಲ್ಲಿ ಬಾಗಲಕೋಟೆಯ ಏನು HY ಮೇಟಿ ಅವರ ನಿಧನದ ನಂತರ ತೆರವಾದ ಏನು ಬೈ ಎಲೆಕ್ಷನ್ ಈಗ ಏನು ಟಿಕೆಟ್ ನಲ್ಲಿ ಸಾಕಷ್ಟು ಒಂದೇ ಕುಟುಂಬದಲ್ಲಿ ಗೊಂದಲ ಆಗಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ನಾನು ಕೂಡ ಅಭ್ಯರ್ಥಿ ಅನ್ನುವಂಥದ್ದು ಒಂದ್ ಕಡೆ ಆಗಿರುವಂತದ್ದು. ನಮ್ ಜೊತೆ ಈಗ ಮಹಾದೇವಿ ಮೇಟಿ ಅವರು ನಮ್ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್. ಸಾಕಷ್ಟು ಬಾರಿ ನೀವೀಗ ನಮ್ಮ 3 ಪುತ್ರರು ಅನ್ನುವಂಥದ್ದು ಒಂದ್ ಕಡೆ ಆಗಿತ್ತು. ಅದಾದ ಬಳಿಕ ನೀವು ಧ್ವನಿಯನ್ನ ಎತ್ತಿದ್ರಿ. ಈಗ 4 ಜನ ಪುತ್ರರಿದ್ರು ಕೂಡ ನಿಮ್ಮ ಹೆಸರು ಪ್ರಸ್ತಾಪ ಮಾಡದೇ ಇರೋದು ಒಂದು ನಿಮಗೆ ಬಹಳಷ್ಟು ನೋವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಫಸ್ಟ್ ಅವರು ಅದೇ ಕಾರಣಕ್ಕೆ ನಾನು ಕಣಕ್ಕಿಳಿದಿದ್ದು. 3 ಜನ ಮಕ್ಕಳು ಅಂತಂದು ಅಧಿವೇಶನದಾಗ ಹೇಳಿದ್ರು ಸಾಹೇಬ್ರು, CM ಸಾಹೇಬ್ರು. ಅದರಲ್ಲಿ ನಮ್ದು ಆಪ್ತನು ಬರೆದು ಕೊಟ್ಟಿದ್ದನ್ನ ಅವರು ಓದಿದ್ರು. ಅದಕ್ಕೆ 3 ಅಲ್ಲ 4 ನಾನು ಒಬ್ಳು ಇದೀನಿ ಮಗಳು ಅನ್ಕೊಂಡು ನಾನು ಕಣಕ್ಕಿಳಿದಿದ್ದು ಅದೇ ಕಾರಣಕ್ಕೆ. ಮೇಡಮ್, ಎಲ್ಲೇ ಒಂದ್ ಕಡೆ ನಿಮ್ಮನ್ನ ತೆರೆಮರೆಯಲ್ಲಿ ಗುರುತಿದ್ರು ಕೂಡ ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥದ್ದು ಹೇಳೋದಾದ್ರೆ? ಯಾಕೆ ಅಂದ್ರ ಈಗ ನಮ್ ದೊಡ್ಡ ಅಣ್ಣಾರು ಇಬ್ರು ಆದ್ರ ತಮ್ದ ನಡಿತೈತಿ. ಬಾಗಲಕೋಟೆಯಾಗ ತಮ್ದ ಅಧಿಕಾರ ನಡೆಸ್ಬೋದು. ಇಷ್ಟ ದಿವ್ಸ ಹೆಂಗ್ ನಡೆಸ್ಯಾರ ಹಂಗ ನಡೆಸ್ಬೇಕು ಅನ್ಕೊಂಡು ನನ್ನ ಹೆಸರನ್ನ ತೆಗೆದು ಇದನ್ನ 3 ಜನ ಅಂತಂದ ಇದನ್ನ ಅವ್ರು 3 ಮಂದಿನ ಪ್ರಸ್ತಾವ ಮಾಡ್ಯಾರ. ಈಗ ಚುನಾವಣೆ ಯಾವ ರೀತಿಯಾಗಿ ನೀವು ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಆಗಿರ್ಬೋದು, ಇಲ್ಲಿ ಎಲ್ಲ ಯಾವ ರೀತಿ ನೀವು ಈ ಕ್ಷೇತ್ರ ಸಂಚಾರ ಮಾಡಿದ್ದೀರಿ, ತಮ್ಗೇನ ಹೇಳ್ತಾರೆ? ಗ್ರಾಮೀಣ ಭಾಗದಾಗ ಯಾವ್ದ್ರಾಗಾದ್ರೂ ನಾವು ಅಪ್ಪಾರ ಜೋಡಿ ಇಲೆಕ್ಷನ್ ಮಾಡ್ಕೋತ ಬಂದೀವ್ರಿ. ನಮ್ಗೇನು ಹೊಸದಲ್ಲ ಇದು. ಅದಕ್ಕ ಜನನು ಏನ್ ನಮ್ಗೇನ್ ಗುರುತಿಸೋದು ಹೊಸಬ್ರು ಏನು ಅನ್ನಂಗಿಲ್ಲ, ಮಾಡ್ಕೋತನ ಬಂದೀವಿ. ಅವ್ರ ಅಭಿಪ್ರಾಯನೇ ನನಗೆ ನಿಲ್ರಿ, ನೀವು ಸ್ಟೇಟ್ ಫಾರ್ವರ್ಡ್, ನೀವು ಯಾರ್ದು ನೀವು ನಡೆಸ್ಕೊಡೋದಿಲ್ಲ, ನಮ್ಗ ಅನ್ಯಾಯ ಆಗಂಗಿಲ್ಲ, ನೀವ್ ನಿಂತ್ರೆ ಬರಬ್ಬರಿ ಅನ್ಕೊಂಡು ಅಭಿಮಾನಿಗಳ ಒತ್ತಾಯ ಮೇರೆಗೆ ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದೀನಿ. ಒಂದ್ ವೇಳೆ CM ಅವರು ಮಹಿಳೆಯರಿಗೆ ಏನಾದ್ರು ಆದ್ಯತೆ ಕೊಡಬಹುದಾ ಅನ್ನುವಂತ ದೃಷ್ಟಿ ಏನಾದ್ರು ಇದೆಯಾ ನಿಮ್ಮ ಹತ್ರ? ಮಹಿಳೆಯರಿಗೆ ಕೊಡ್ಬೋದು ಅಂತಂದ ಭರವಸೆ ಐತಿ. ಹೆಣ್ಮಕ್ಳಿಗೆ ಅವರು ಕಣಿಕರ ಐತಿ. ಮಕ್ಕಳು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡ್ತಾರ. ಇಷ್ಟೆಲ್ಲಾ ಗ್ಯಾರಂಟಿಗಳನ್ನ ಮಾಡ್ಯಾರ. ಹಂಗಾಗಿ ಆ ಭರವಸೆ ಮ್ಯಾಗ ನಾನು ಹೊಂಟೀನಿ. ನನಗೂ ಟಿಕೆಟ್ ಸಿಗ್ಬೋದು, ಕೊಡ್ತಾರ ಆ ಭರವಸೆ ಮ್ಯಾಗ ನಾನು ಮಾತುಕತೆ ಹೊಂಟೀನಿ. ಒಂದು ವೇಳೆ ಸಿಗದೆ ಇದ್ರೆ ಬಂಡಾವಾಗಿ ನಿಲ್ತೀರಾ ಅಥವಾ ಇಲ್ವಾ? ಸಿಗದೆ ಇದ್ರೆ ಬಂಡಾಯವಾಗಿ ನಿಲ್ತೀನಿ ಖಚಿತ. ಇದು ಮಹಾದೇವಿ ಮೇಟಿ ಅವರು, ನಾನು ಬಂಡಾಯ ಅಭ್ಯರ್ಥಿಯಾಗಿ CM ಅವ್ರನ್ನ ಭೇಟಿಯಾಗ್ಲಿಕ್ಕೆ ಹೊರಟಿದ್ದೀನಿ. ಅಕಸ್ಮಾತ್ ನನಗೆ ಟಿಕೆಟ್ ಸಿಗದೆ ಹೋದ್ರೆ ನಾನು ಬಂಡಾಯ ಅಭ್ಯರ್ಥಿಯಾಗಿ ಖಚಿತವಾಗಿ ನಿಲ್ಲುತ್ತೀನಿ ಅನ್ನುವಂತ ಮಾತುಗಳನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮ, TV5 ಕನ್ನಡ.